ಈಗ ಮಂಜು ಅವರು ನಿಮ್ಗೆಲ್ಲ ಪ್ರೀತಿ ಕೊಟ್ಟು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ನೀವು ಸಂತೋಷ್ ಜೊತೆ ಬರ್ತಿದ್ರ ಆ ಒಂದು ಮೈಂಡ್ ಸೆಟ್ ಬರ್ತಿತ್ತಾ? ಒಬ್ಬರು ಒಂದು ಮಗುಗೂ ಸಹ ಗೊತ್ತಿರಲಿಲ್ಲ ಮ್ಯಾಮ್. ಪ್ರಚಾರ ಮಾಡಿದೆ ಇವನು ಮ್ಯಾಮ್. ಎಲ್ಲ ಕುಯ್ಕೊಂಡಿದ್ದೀನಿ ನೋಡಿ ಮ್ಯಾಮ್. ಅಂದ್ರೆ ಇಲ್ಲಿ ಕಟ್ ಮಾಡ್ಕೊಂಡ್ಬಿಟ್ರೆ ನಾಡಿ ಹತ್ರ ಕಟ್ ಮಾಡ್ಕೊಂಡ್ಬಿಟ್ರೆ ಸತ್ತೋಗ್ಬಿಡ್ತೀನಿ ಅಂತ. ಹೌದು. ಬಾಕ್ಲು ಹಾಕೊಂಡ್ರೆ ಮಕ್ಳಿಗೆ ಭಯ ಮ್ಯಾಮ್. ನಮ್ಮಮ್ಮ ಎಲ್ಲಿ ಏನು ಮಾಡ್ಕೊಂಡ್ಬಿಡ್ತಾಳು. ಬಂದಿದ್ದಾರೆ ಮ್ಯಾಮ್. ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ ಮ್ಯಾಮ್ ನನ್ನ ಮಕ್ಕಳು. ಫಸ್ಟ್ ಮ್ಯಾರೇಜ್ ಆಗಿದ್ದು ಸಂತೋರ್ ಗೊತ್ತಿರಲಿಲ್ಲ. ಈಗ ಸಂತು ಅವ್ರ ಫ್ಯಾಮಿಲಿ ಹೆಂಗೆ, ಯಾಕಂದ್ರೆ ನಿಮ್ಮ ಫ್ಯಾಮಿಲಿ ನಿಮ್ಗೆ ಆಲ್ರೆಡಿ ಮದುವೆ ಆಗಿ 3 ಮಕ್ಕಳಿದೆ ಅಂತ ಅವ್ರಿಗೆ ಗೊತ್ತಿದ್ರು, ಸೊ ಅವರು ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರೋಕ್ಕೆ ಇಷ್ಟಪಟ್ಟರು ಅವರು ಸಂತು ಅವರು? ಅಂದರೆ ನಾನು ನೋವೆಲ್ಲ ಶೇರ್ ಮಾಡಿಕೊಂಡೆ ಮ್ಯಾಮ್. ನಾನು ಇಷ್ಟು ನೋವು ತಿಂದಿದ್ದೀಯಾ ನೀನು, ಇಷ್ಟು ಜೀವನದಲ್ಲಿ ಇಷ್ಟು ಎಲ್ಲ ನೋವು ತಿಂದಿದ್ದೀಯಾ ನೀನು, ಅವನು ಈ ಥರ ಮಾಡಬಾರ್ದಾಗಿತ್ತು ಅಂತೆಲ್ಲ ಹೇಳಿ ಆಮೇಲೆ ಒಂದು 6 ಮಂತ್ ಆದಮೇಲೆ ಕ್ಲೋಸ್ ಆದ್ವಿ ಮ್ಯಾಮ್. ನಾವು ರಿಲೇಷನ್ಶಿಪ್ಪಲ್ಲಿ ನಾವಿಬ್ಬರು ಇದ್ವಿ ಮ್ಯಾಮ್. ನಾವು ಒಪ್ಕೊಂಡ್ರು ಮ್ಯಾಮ್ ಅವರು ರಿಲೇಷನ್ಶಿಪ್ಪಲ್ಲಿ. ಅಯ್ಯೋ ಬಿಡು, ಯಾರು ಏನು ಇದೆಲ್ಲ ಬಿಡು, ನಿನಗೂ ಒಂದೊಬ್ಬರು ಕಷ್ಟ ಸುಖ ಹೇಳ್ಕೊಳಕ್ಕೆ ಬೇಕಿತ್ತು, ನನ್ನ ಹತ್ರ ಹೇಳ್ಕೊಂಡಿದ್ಯಾ, ನಿನ್ನ ಕಷ್ಟ ಏನು ಅಂತ ನನಗೆ ಅರ್ಥ ಆಗ್ತಾ ಇದೆ ಅಂತೆಲ್ಲನೂ. ನೀವು ಡಿಪ್ರೆಷನ್ಗೆ ಹೋಗಿದ್ರಿ, ಸಾಯೋಕ್ಕೆ ಟ್ರೈ ಮಾಡಿದ್ರಿ, ಆ ಟೈಮಲ್ಲಿ ಮಂಜು ಅವ್ರು ಬದಲಾದ್ರ? ಹಂಗೆ ಮಾಡಲ್ಲ ಬಂಗಾರಿ, ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಬದಲಾದ್ರೆ ಅಥವಾ ಆಮೇಲೆ ಮತ್ತೆ ಅದೇ 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 ಚಾಳಿ ಹಿಡ್ದಿದ್ರಾ ಹೇಗೆ? ಆ ಕ್ಷಣಕ್ಕೆ ಸರಿ ಆಯಿತು, ನನ್ನ ತಪ್ಪಾಯಿತು, ನಾನು ಇನ್ನೊಂದ್ಸತಿ ಮಾಡಲ್ಲ ಅಂತ ಎಷ್ಟೋ ಸತಿ ಆಗ್ಬಿಟ್ಟಿದೆ ಮ್ಯಾಮ್. ನಾನು ಸೂಸೈಡ್ ಮಾಡ್ಕೊಂಡಿದ್ದು ಲೆಕ್ಕನೇ ಇಲ್ಲ ಮ್ಯಾಮ್. ಕೈಯೆಲ್ಲ ಕುಯ್ಕೊಂಡಿದ್ದೀನಿ ಮ್ಯಾಮ್ ಎಷ್ಟೋ ಸತಿ. ಮಕ್ಕಳೆಲ್ಲ ನೋಡಿದ್ದಾರೆ ಮ್ಯಾಮ್. ಅವ್ರಿಗೆ ಚೆನ್ನಾಗಿ ನೋಡಿ 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 ನನ್ನ ರೂಮ್ ಬಾಕ್ಲು ಹಾಕ್ಕೊಂಡ್ರೆ ಮಕ್ಳಿಗೆ ಭಯ ಮ್ಯಾಮ್. ನಮ್ಮಮ್ಮ ಎಲ್ಲಿ ಏನು ಮಾಡ್ಕೊಂಡ್ಬಿಡ್ತಾಳೋ, ನಮ್ಮಮ್ಮ ಎಲ್ಲಿ ಏನು ಮಾಡ್ಕೊಂಡ್ಬಿಡ್ತಾಳೋ ಅಂತ ನನ್ನ ರೂಮ್ ಬಾಕಲು ತೆಗಿಯೋವರೆಗೂ ಬಿಡ್ತಾ ಇರಲಿಲ್ಲ ಮ್ಯಾಮ್ ಮಕ್ಕಳು. ಮಕ್ಳಿಗೆ ಚೆನ್ನಾಗಿ ಗೊತ್ತಿತ್ತು ಮ್ಯಾಮ್, ನಮ್ಮಮ್ಮ ರೂಮ್ ಬಾಕ್ಲು ಹಾಕ್ಕೊಂಡ್ರೆ ಏನಾದರೂ ಮಾಡ್ಕೊಂಡ್ಬಿಡ್ತಾರೆ. ಈಗ ಸಾಯುವಂಥ ಒಂದು ಮನಸ್ಥಿತಿ ಬಂದಾಗ ನಿಮಗೆ ಆ ಮಕ್ಳ ಮುಖಗಳು ನಿಮ್ಮ ಕಣ್ಮುಂದೆ ಬರ್ತಿರ್ಲಿಲ್ವಾ? ಇವಾಗ ನಾನು ಸತ್ತರೆ ಮಂಜು ನನಗೆ ಇಷ್ಟು ನೋವು ಕೊಡ್ತಿದ್ದಾನೆ ಮಂಜು ಮಕ್ಳನ್ನ ಹೇಗೆ ನೋಡ್ಕೋಬೋದು? ಮಕ್ಳನ್ನ ಚೆನ್ನಾಗಿ ನೋಡ್ಕೋತಾನೆ. ಅವ್ನು ಮಕ್ಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದ ಮ್ಯಾಮ್. ಯಾಕೆ ಸುಳ್ಳು ಹೇಳಬೇಕು? ನನಗೆ ಹಿಂಸೆ ಕೊಟ್ಟಿದ್ದಾನೆ, ಒಪ್ಕೊತೀನಿ ಮ್ಯಾಮ್. ನನಗೆ ಹಿಂಸೆ ಅಂದರೆ ಅಷ್ಟು ಹಿಂಸೆ ಹೆಂಡ್ತಿಗೆ ಹಿಂಸೆ ಕೊಟ್ಟಿದ್ದಾನೆ, ಬಟ್ ಮಕ್ಕಳಿಗೆ ಮಾತ್ರ ಏನೂ ಅವನು ಹಿಂಸೆ ಕೊಡ್ತಾ ಇರಲಿಲ್ಲ ಮ್ಯಾಮ್. ಹೊಡಿತಾ ಇರಲಿಲ್ಲ, ಏನೂ ಇಲ್ಲ. ಯಾವಾಗೋ ಒಂದೊಂದು ಏಟು ಹೊಡೆಯೋನು ಮಾತ್ರ, ಮಕ್ಕಳಿಗೆ ಏನೂ ಕಮ್ಮಿ ಮಾಡಿರಲಿಲ್ಲ. ಮಕ್ಕಳನ್ನ ಚೆನ್ನಾಗಿ ಸಾಕಿದ್ದಾನೆ ಮ್ಯಾಮ್. ಮಕ್ಕಳು ಮಾತ್ರ ತುಂಬ ಚೆನ್ನಾಗಿ ಸಾಕಿದ್ದಾನೆ ಮ್ಯಾಮ್. ನೋಡ್ಕೊತಾನೆ ಅವನು ಮಕ್ಕಳನ್ನ ಮ್ಯಾಮ್. ಚೆನ್ನಾಗಿ ನೋಡ್ಕೊತಾನೆ ಮ್ಯಾಮ್. ಸುಮ್ಮನೆ ಅವನು ಹೇಳ್ತಿರೋದು ನನ್ನ ಕೈಲಿ ನೋಡ್ಕೊಳಕ್ಕಾಗ್ತಿಲ್ಲ. ನಾನು ಮಕ್ಕಳು ಮೊನ್ನೆ ಬಂದಿದ್ದಾರೆ ಮ್ಯಾಮ್, ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ ಮ್ಯಾಮ್ ನನ್ನ ಮಕ್ಕಳು. ಸುಮ್ಮನೆ ಅದು ಇದು ಹೇಳ್ತಿದ್ದಾರೆ, ನನ್ನ ಮಕ್ಳಿಗೆ ಹುಷಾರಿಲ್ಲ, ಅದಿಲ್ಲ ಇದಿಲ್ಲ. ಮಕ್ಕಳ ಮೇಲೆ ಹಂಗೆಲ್ಲ ಹೇಳಬಾರ್ದು ಮ್ಯಾಮ್, ಸುಳ್ಳು ಹೇಳಬಾರ್ದು. ಮಕ್ಕಳು ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂದರೆ ಮ್ಯಾಮ್, ಓಡ್ ಬರ್ತಾನೆ ಅಮ್ಮ ಅಂತ ಓಡ್ ಬಂದ ಮ್ಯಾಮ್ ನನ್ನ ಮಗ. ಬಂದಿದ ತಕ್ಷಣ ಎತ್ಕೊಂಡೆ ಮ್ಯಾಮ್ ನಾನು. ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂದರೆ ಮಕ್ಕಳು, ಅಷ್ಟು ಆ್ಯಕ್ಟಿವ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ ಮಕ್ಕಳು. ಸುಮ್ಮನೆ ಇವನು ಹೇಳ್ತಿರೋದು ಮಕ್ಕಳು ಹುಷಾರಿಲ್ಲ. ಇಲ್ಲ ಮ್ಯಾಮ್, ಎಲ್ಲ ಕಳ್ಕೊಂಡ್ಬಿಟ್ವಿ, ಎಲ್ಲ ಹೋಗ್ಬಿಡ್ತು ಮ್ಯಾಮ್. ಎಲ್ಲ ಇವನು ಅವನ ಚಂದ್ರಶೇಖರ್ ಅಂತ ಒಬ್ಬನಿದ್ದಾನೆ ಮ್ಯಾಮ್, ಇವರು ಓನರೇ, ಅವನ ಹತ್ರನೇ ಕೆಲಸ ಮಾಡ್ತಾ ಇದ್ದಿದ್ದು ಮ್ಯಾಮ್. ನಾವು ಇಷ್ಟೆಲ್ಲ ಲಾಸ್ ಆಗೋಕ್ಕೆ ಕಾರಣನೇ ಅವನು ಮ್ಯಾಮ್. ಅವನಿಂದಾನೆ ಒಂದು ಲಾರಿ ಈಸ್ಕೊಡೋದು, ಅದ್ರ ಮೇಲೆ ಹೆಂಗಾದ್ರೂ ಮಾಡಿ ಅವ್ನು ಗಿಮಿಕ್ ಮಾಡೋದು. ಮಂಜು ಅಲ್ಲಿ ಸರಿ ಇಲ್ಲ ಲೋಡುಗಳು, ಇಲ್ಲಿ ಸರಿ ಇಲ್ಲ. ಪಾರ್ಸಲ್ ಲೋಡ್ ಹೋಗ್ತಿತ್ತು ಮ್ಯಾಮ್ ನಮ್ಮದು. ಒಂದು 4-5 ಜನ ಡ್ರೈವರ್ಗಳಿದ್ರು, ಪಾರ್ಸಲ್ ಲೋಡ್ ಹೋಗ್ತಿತ್ತು. ಅವನು ಅಲ್ಲಿ ಸರಿ ಇಲ್ಲ ಇಲ್ಲಿ ಸರಿ ಇಲ್ಲ ಅಂತ ಹಂಗಂಗೆ ದುಡ್ಡು ಲಾಸ್ ಮಾಡಿ 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 ಎಲ್ಲ ಲಾರಿಗಳು ಹೋಗ್ಬಿಡ್ತು ಮ್ಯಾಮ್ ನಮ್ಮದು. ಇವಾಗ ಏನು ಮಾಡ್ತಿದ್ದಾರೆ ಅವರು ಮಂಜು ಅವರು? ಕಾರ್ ಇಸ್ಕೊಂಡಿದ್ದಾರೆ ಮ್ಯಾಮ್, ಎಲ್ಲೋ ಗೋಲ್ಡ್ ಕಾರ್ ಓಡಿಸ್ತಾ ಇದ್ದಾನೆ. ಒಂದು ಡ್ರೈವರ್ ಓಡಿಸ್ತಿದ್ದಾನೆ, ಇನ್ನೊಂದು ಅವನು ಓಡಿಸ್ತಿದ್ದಾನೆ ಮ್ಯಾಮ್. 2 ಕಾರ್ ಇದೆ. ಸಾಕ್ತಾ ಇದೆ, ಸಾಕೋಬೋದು ಮ್ಯಾಮ್. ಅವ್ನು ಸುಮ್ಮನೆ ಸುಳ್ಳು ಹೇಳ್ತಿದ್ದಾನೆ. ಇವಾಗ ಮೊನ್ನೆ ಎಲ್ಲನೂ ಸ್ಟೇಷನ್ ಹತ್ರ ಡ್ರೈವರ್ ಬಂದಿದ್ದ ಮ್ಯಾಮ್. ಡ್ರೈವರು ಕೂಡ ಬಂದು ಹೇಳ್ದ, ಅಕ್ಕ ಇದೊಂದ್ಸಲಿ ಆಗೋಗ್ಬಿಟ್ಟಿದೆ ಅಂತ. ಅಣ್ಣ ಹಿಂಸೆ ಪಟ್ಕೊಂಡು ಬಂದಿರೋದು ನನಗೆ ಗೊತ್ತು. ನನಗೀಗಲೂ ನನ್ನ ಕಿವಿಗಳು ನೋವ್ತಾ ಇದೆ. ನೀವೇನು ಹೇಳ್ತಿದ್ರೆ ಸರಿಯಾಗಿ ನಾನು ಕೇಳಿಸ್ತಾನೂ ಇಲ್ಲ. ಚಿತ್ರ ಹಿಂಸೆ ಕೊಟ್ಬಿಟ್ಟಿದ್ದಾನೆ ಅಣ್ಣ, ನನ್ನ ಕೈಲಿ ಸಂಸಾರ ಮಾಡೋಕ್ಕಾಗಲ್ಲ. ಇಷ್ಟು ಇವನು ಉಳಿಸ್ತಾನೆ ಅನ್ನೋ ಗ್ಯಾರಂಟಿ ನನಗಿಲ್ಲ ಅಣ್ಣ. ಅಂದರೆ ಇವಾಗ ಸಹಿಸ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋ ಒಂದು ಸ್ಟೇಜಿಗೆ ಬಂದಿದ್ದೀರಾ. ಈ ಸ್ಟೇಜಿಗೆ ಬರೋದಕ್ಕೆ ಏನು ರೀಸನ್ನು? ಈಗ ಎಷ್ಟೋ ಕಷ್ಟ ನೋಡಿದ್ರಿ, ಎಷ್ಟೋ ಸತಿ ನೀವು ಸೂಸೈಡ್ ಟ್ರೈ ಮಾಡಿದ್ರಿ, ಬಟ್ ಇವಾಗ ಆಗೋದೇ ಇಲ್ಲಪ್ಪ ನಂಗೆ ಮಂಜು ಜೊತೆ ಇರೋದಕ್ಕೆ ಅನ್ನೋ ಒಂದು ಸ್ಟೇಜಿಗೆ ಬಂದಿದ್ದೀರಾ. ಈ ಸ್ಟೇಜಿಗೆ ಬರೋದಕ್ಕೆ ಮ್ಯಾಮ್ ಮೊನ್ನೆ ಕರ್ಕೊಂಡೋಗಿ ಅಷ್ಟು ಚಿತ್ರ ಹಿಂಸೆ ಕೊಟ್ಟಿದ್ದಾನಲ್ಲ ಮ್ಯಾಮ್. ರೆಕಾರ್ಡಿಂಗ್ ಆಲ್ಮೋಸ್ಟ್ ಇವಾಗ ನೀವು ಹಾಕಿದ್ದೀರಲ್ವ, ಇನ್ನು ಅದಕ್ಕಿಂತ ಬೇಕಾ? ಫುಲ್ಲು ಮ್ಯಾಮ್ ಹೊಡೆದಿದ್ದಾನೆ ಅಂದರೆ ಇಲ್ಲೆಲ್ಲ ಫುಲ್ಲು ಹೊಡೆದಿದ್ದಾನೆ. ನೀನು ಎದ್ದೊಳಕ್ಕಾಗಿಲ್ಲ ಮ್ಯಾಮ್. ನಾನು ನಿಮ್ಮ ಜೊತೆನೇ ಮಾತಾಡೋದ್ನಲ್ಲ ಮ್ಯಾಮ್, ನನ್ನ ಕೈಲಿ ಆಗ್ತಾಯಿಲ್ಲ ಮ್ಯಾಮ್ ಎದ್ದೊಳಕ್ಕೆ ಅಂತಂದ್ಬಿಟ್ಟು. ಮಾತಾಡೋಕ್ಕೂ ಆಗ್ತಾಯಿಲ್ಲ, ಶಕ್ತಿ ಇಲ್ಲ ಮ್ಯಾಮ್ ನನಗೆ. ಅಷ್ಟು ಹೊಡೆದಿದ್ದಾನೆ. ಹೊಡೆದ್ರೂ ಕೂಡ ಯಾರೂ ಬಂದು ಬಿಡಿಸ್ಲಿಲ್ಲ, ಏನೂ ಇಲ್ಲ. ಅಷ್ಟು ಹೊಡೆದಿದ್ದಾನಲ್ವ, ನನಗೆ ಅವನ ಮೇಲೆ ನಂಬಿಕೆ ಇಲ್ಲ ಮ್ಯಾಮ್. ಉಳಿಸ್ತಾನೆ ಅನ್ನೋದು ನಂಬಿಕೆನೇ ಇಲ್ಲ. ನಾನು ಸ್ಟಾರ್ಟಿಂಗಿಂದ ನಾನು ಅದನ್ನೇ ಹೇಳ್ಕೊಂಬರ್ತಾ ಇದ್ದೀನಿ ಮ್ಯಾಮ್. ಯಾರೂ ನನ್ನ ಮಾತು ಕೇಳ್ತಾ ಇಲ್ಲ. ಈಗ ನಿಮ್ಮದು ಮತ್ತು ಸಂತು ಅವ್ರದ್ದು ಒಂದಷ್ಟು ಫೋಟೋಸ್ಗಳು ವೈರಲ್ ಆದವು, ಎಲ್ಲ ಕಡೆ ಹೋದವು. ಆ ಫೋಟೋ ಹೇಗೆ ಹೊರಗಡೆಗೆ ಬಂತು ಮ್ಯಾಮ್? ಅದು ನನ್ನ ಮಗನಿಗೆ ಗೊತ್ತಿತ್ತು ಲಾಕು. ನನ್ನ ಮಗನಿಗೆಲ್ಲ ಗೊತ್ತಿತ್ತು ಮ್ಯಾಮ್. ನನ್ನ ಫೋಟೋಸು ನನ್ನ ಮಗನ ಫೋನಲ್ಲಿ ಎಲ್ಲ ಗೊತ್ತಿತ್ತು ಮ್ಯಾಮ್.
ನಾನು ಫೋನಲ್ಲಿ ಸೀಕ್ರೆಟಾಗಿ ಇಟ್ಕೊಂಡಿದ್ದೆ ಮ್ಯಾಮ್. ಸಂತೋರ್ ಎಷ್ಟೋ ಸತಿ ಹೇಳಿದ್ರೆ ಆ ಫೋಟೋಸ್ ಎಲ್ಲ ಡಿಲೀಟ್ ಮಾಡಿಬಿಡು, ಅದೆಲ್ಲ ಏನು ಬೇಡ ಬೇಡ ಅಂತ. ನನಗೆ ಒಂದು ಮೆಮೊರೀಸ್ ಇರಲಿ ಅಂತ ಅಂದ್ಬಿಟ್ಟು ನಾನು ಇಟ್ಕೊಂಡಿದ್ದೆ ಮ್ಯಾಮ್. ಅದು ನನ್ನ ಮಗನ ಲಾಕ್ ಎಲ್ಲ ಗೊತ್ತಿತ್ತು ಮ್ಯಾಮ್. ನನ್ನ ಮಗ ಓಪನ್ ಮಾಡಿ ಕೊಟ್ಟಿರೋದು ಮ್ಯಾಮ್ ಅದೆಲ್ಲನ, ಲಾಕ್ ಓಪನ್ ಮಾಡಿ. ಒಂದು 280-300 ಫೋಟೋಸ್ ಇತ್ತು ಮ್ಯಾಮ್ ನಮ್ಮದು. ಹೌದೌದು, ನನ್ನ ಮಗ ತೋರಿಸಿರೋದು ಎಲ್ಲ. ಸೊ ಮಂಜುರ್ಗೆ ಅಲ್ಲಿ ತನಕ ಇದು ಈ ಥರ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂದರೆ ಅವ್ನಿಗೆ ಡೌಟ್ ಇತ್ತು ಮ್ಯಾಮ್, ಇವರೇ ಅಂತ ಗೊತ್ತಿರಲಿಲ್ಲ. ಬಟ್ ಅವ್ನು ಎಷ್ಟೋ ಜನಕ್ಕೆ ಕಟ್ಕೊಟ್ಟಿದ್ದಾನೆ ಮ್ಯಾಮ್, ಒಬ್ಬರು ಇಬ್ಬರು ಅಂತಲ್ಲ. ಈ ಕಿವುಡಣ್ಣ ಆಕ್ಸಿಡೆಂಟ್ ಮಾಡೋದ ಅಂತ ಹೇಳಿಲ್ಲ ಮ್ಯಾಮ್. ಆವತ್ತು ಕೂಡ ಏನೋ ನೀನು ನನ್ನ ಹೆಂಡ್ತಿನ ಇಟ್ಕೊಂಡಿದ್ಯಾ, ಅದಕ್ಕೆ ಅವಳು ಅಷ್ಟು ಬೇಗ ಫೋನ್ ಮಾಡಿ ಹೇಳ್ಬಿಟ್ಲ ನಿನಗೆ, ನಾನು ಕಾರ್ ಎತ್ಕೊಂಡು ಹೋಗ್ಬಿಟ್ಟೆ, ನೀನು ಹಂಗೆ ಹಿಂಗೆ ಅವ್ಳನ್ನ ಇಟ್ಕೊಂಡ್ಬಿಡು ಹೋಗು ಹಂಗೆ ಹಿಂಗೆ ಅಂತ. ಆ ರೆಕಾರ್ಡಿಂಗ್ ಇತ್ತು ಮ್ಯಾಮ್, ಆ ಫೋನಲ್ಲಿ ಇತ್ತು. ನಾನು ಆ ಫೋನ್ ಇದ್ದಿದ್ದು ಎಲ್ಲ ತೋರಿಸ್ತಿದ್ದೆ ಮ್ಯಾಮ್ ನಿಮಗೆ. ಅವಾಗ ಅವ್ನು ಏನೇನು ಮಾತಾಡಿದ್ದಾನೆ ಅಂತೆಲ್ಲ ಎಕ್ಸಾಕ್ಟ್ ಎಲ್ರಿಗೂ ಗೊತ್ತಾಗ್ಬಿಡ್ತಿತ್ತು, ಅವ್ನು ಎಂಥವ್ನು ಅಂತ ಗೊತ್ತಾಗ್ಬಿಡ್ತಿತ್ತು. ಅದು ರೆಕಾರ್ಡಿಂಗ್ ಎಲ್ಲ ನಾನು ಇಟ್ಕೊಂಡಿದ್ದೆ ಮ್ಯಾಮ್. ನಾನು ಏನೋ ನಾನು ಹೆಂಡ್ತಿನ ಇಟ್ಕೊಂಡು, ಏನೋ ಆ ಹುಡುಗಿನ ನನ್ನ ತಂಗಿ ಥರ ನಾನು ನೋಡಿರೋದು, ಏನೋ ನನ್ನ ತಂದೆ ವಯಸ್ಸು ಥರ ಇದ್ದೀನಿ ನಾನು, ನನಗೂ ಆ ಹುಡುಗಿ ಕಟ್ಕೊಡ್ತೀಯಲ್ಲ, ನೀನು ಎಂಥ ನನ್ನ ಮಗನೋ, ನೀನು ಮಗ ಅಂಥವ್ನು ನಿಂತವನು ಅಂತ ಅಂದ್ಬಿಟ್ಟು ಚೆನ್ನಾಗಿ ಬೈದರು ಮ್ಯಾಮ್. ಮಾತಾಡೋದೇ ಬಿಟ್ಬಿಟ್ಟಿದ್ರು ಮ್ಯಾಮ್ ಆ ಅಣ್ಣ. ರೀಸೆಂಟ್ಲಿ ಇವಾಗ ಏನಾದರೂ ಮಾತಾಡ್ತಾ ಇದ್ದಾರೇನೋ ಗೊತ್ತಿಲ್ಲ ಮ್ಯಾಮ್. ಆ ಅಣ್ಣ ಮಾತಾಡೋದೇ ಬಿಟ್ಬಿಟ್ಟಿದ್ರು ಮ್ಯಾಮ್. ತುಂಬ ಕ್ಲೋಸ್ ಆಗಿದ್ರು ಪಾಪ ಆ ಅಣ್ಣ. ನನಗೆ ಒಂಥರ ನನ್ನ ತಂದೆ ವಯಸ್ಸು ಮ್ಯಾಮ್ ಅವರು. ಒಂದು 3 ಜನ ಇದ್ದಾರೆ ಮ್ಯಾಮ್. ಒಬ್ಬ ನಾಗಣ್ಣ ಅಂತ ಅಂದ್ಬಿಟ್ಟು, ಇವ್ರು ಕಿವುಡಣ್ಣ ಅಂತ ಅಂದ್ಬಿಟ್ಟು, ಮತ್ತು ಇನ್ನೊಬ್ರೊಬ್ರು ಇದ್ದಾರೆ ಮ್ಯಾಮ್. ಇವ್ರು 3 ಜನ, ಒಂದಿಬ್ಬರು 3 ನಮ್ಮ ಮನೆಗೆ ಯಾವಾಗಲೂ ಬರೋದು ಹೋಗೋದು ಮಾಡ್ತಾಯಿದ್ರು ಮ್ಯಾಮ್. ಒಂಥರ ಅಣ್ಣ, ಒಂಥರ ಆ ಅಪ್ಪನ ಸ್ಥಾನ ಮ್ಯಾಮ್ ಇವ್ರು ನಮ್ಮ ಮನೆಗೆ. ಯಾವತ್ತೂ ಎಷ್ಟೊತ್ತಿನಲ್ಲೂ ಬಂದರೂ ಕೂಡ ಊಟ ಮಾಡಾಕ್ತಾ ಇದ್ದೆ ಮ್ಯಾಮ್ ನಾನು. ಅವ್ರ ಜೊತೆಗೆ ನಿಮ್ಮನ್ನ ಕಟ್ಟಿದ್ದು ಮ್ಯಾಮ್. ಯಾರ ಜೊತೆ ನಾನು ಮಾತಾಡ್ತೀನೋ ಅವ್ರ ಜೊತೆ ಕಟ್ಕೊಟ್ಬಿಡ್ತಿದ್ದ. ನಾನು ಯಾರ ಜೊತೆ ಇವಾಗ ಒಬ್ಬರ ಹೆಣ್ಣಿನ ಜೊತೆ ನಾನು ಕೂತ್ಕೊಂಡು ಇವಾಗ ನಿಮ್ಮ ಜೊತೆ, ಇವಾಗ ನೀವು ಒಂದು ಬಾಯ್ ಅಂದ್ಕೊಳ್ಳಿ, ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೀನ, ನಿನಗೂ ಅವ್ನಿಗೇನು ರಿಲೇಷನ್ನು, ನೀನೇನಕ್ಕೆ ಅವನ ಜೊತೆ ಅಷ್ಟು ಕ್ಲೋಸಾಗಿ ಮಾತಾಡ್ತಿದ್ಯಾ, ನಿನಗೂ ಅವ್ನಿಗೇನು ಸಂಬಂಧ ಅಂತ. ಮತ್ತು ಅಂಗಡಿಗೆಲ್ಲಾದರೂ ಹೋದರೆ ಏನಕ್ಕೆ ಇಷ್ಟೊತ್ತು, ಅದು ನಿಮಗೆ ಹರ್ಟ್ ಆಗ್ತಿದೆ. ಹೌದೌದು, ತುಂಬ ಹರ್ಟ್ ಆಗ್ತಿತ್ತು. ಮತ್ತು ಸಂಘಕ್ಕೆ ಹೋದಾಗ ಇಷ್ಟೊತ್ತು ಗಂಟೆ ಏನು ಮಾಡ್ಕೊಂಡಿದ್ಯಾ, ಸಂಘದಲ್ಲಿ ಏನು ಇಷ್ಟೊತ್ತು ಮಾತಾಡಬೇಕು ಅನ್ನೋದು ನಿನಗೇನು, ವಿಡಿಯೋ ಕಾಲ್ ಮಾಡು, ನೀನು ಏನು ಮಾಡ್ತಾ ಇದೆಯಾ ನೋಡ್ತೀನಿ, ಎಲ್ಲಿದೆಯಾ ನಾನು ನೋಡ್ತೀನಿ, ಲೊಕೇಶನ್ ಕಳಿಸು, ಆ ಥರ ಎಲ್ಲನೂ ಇದೆ ಮ್ಯಾಮ್. ಮ್ಯಾಮ್ ಯಾರ ಜೊತೆ ಮಾತಾಡಿದ್ರು ಕಟ್ಕೊಡ್ತಿದ್ದ ಅವನು, ಯಾರ ಜೊತೆ ಮಾತಾಡಿದ್ರು ಕಟ್ಕೊಡ್ತಿದ್ದ. ಕರೆಕ್ಟಾಗಿ ಏನು ಮಂಜು ಅವ್ರ ಜೊತೆಗೆ ನಿಯತ್ತಾಗಿದ್ರು ಕಂಡವ್ರು ಕಟ್ಕೊಡ್ತಿದ್ರು. ಮತ್ತು ಮಂಜು ಅವರು ತಪ್ಪು ಮಾಡಿದ್ರು. ಆ ಮಂಜು ಅವ್ರು ಮಾಡಿದ ತಪ್ಪಿಂದ ನಿಮ್ಮ ಮನಸ್ಥಿತಿ ಬದಲಾಯಿತು. ಮಾಡದೇ ಇರೋಕ್ಕೆ ತುಂಬ ಅನುಭವಿಸ್ಬಿಟ್ಟಿದ್ದೀನಿ ಮ್ಯಾಮ್. ನಾನು ಒಂದು ತಪ್ಪು ಮಾಡಿಲ್ಲ, ಏನೂ ಇಲ್ಲ, ಆದರೂ ಕೂಡ ಯಾಕೆ ಶಿಕ್ಷೆ ಅನುಭವಿಸ್ಬೇಕು ನಾನು. ನನಗೆ ಮೆಂಟಲಿ ಹೆಂಗಾಗೋಯ್ತು ಅಂತಂದರೆ, ನಾನು ಮಾಡದೇ ಇರೋದಕ್ಕೆಲ್ಲ ನಾನು ಯಾಕೆ ಶಿಕ್ಷೆ ಅನುಭವಿಸ್ಬೇಕು. ನಾನು ನಿಯತ್ತಾಗಿದ್ದು, ನಾನು ಕರೆಕ್ಟಾಗಿದ್ದು, ನಾನು ಅವನಿಗೆಲ್ಲ ಪ್ರೀತಿ ಕೊಡ್ತಿದ್ದು, ನಾನು ಅವನಿಗೆ ಏನು ಬೇಕೆಲ್ಲ ಮಾಡ್ತಿದ್ದಾಗ ಅವನು ಈ ಥರ ತಪ್ಪು ಮಾಡಿದಾಗ ನಾನು ಯಾಕೆ ಅವನ ಜೊತೆಗಿರಬೇಕು ಅಂತ ಆ ಮನಸ್ಥಿತಿ ಬಂದುಬಿಡ್ತು ನಿಮಗೆ. ಹೌದು ಮ್ಯಾಮ್. ಅವ್ನಿಗೆ ಏನು ಬೇಕು ಮಾಡಿಕೊಡ್ತಿದ್ದೆ ಮ್ಯಾಮ್. ಅವ್ನು ಹೋಟ್ಲು ಊಟ ಮಾಡ್ತಾ ಇರಲಿಲ್ಲ ಮ್ಯಾಮ್. ಅವನು ಮನೆ ಊಟನೇ ಬೇಕಿತ್ತು ಅವನಿಗೆ. ಒಂದು ನಾನ್ ವೆಜ್ ಇತ್ತಂದರೆ ಒಂದು ಐಟಮ್ ನಾನು ಮಾಡ್ತಾಯಿದ್ದೆ, 4-5 ಐಟಮ್ ಮಾಡಿಕ್ತಾ ಇದ್ದೆ ಮ್ಯಾಮ್ ನಾನು ಅವನಿಗೆ. ಅಡುಗೆದ್ರಲ್ಲೂ ಕೂಡ ಅವ್ರ ಫ್ಯಾಮಿಲಿಯಲ್ಲೆಲ್ಲ ಲೀಲಾ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ, ತುಂಬ ಚೆನ್ನಾಗಿ ಇದು ಮಾಡ್ತಾಳೆ, ಬಂದವ್ರನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊತಾಳೆ ಅನ್ನೋದು. ನನ್ನ ಕಷ್ಟ ಎಷ್ಟೇ ಇರ್ಬೋದು ಮ್ಯಾಮ್, ನಾನು ಬಂದವ್ರ ಹತ್ರ ನಾನು ತೋರಿಸ್ಕೊತಾ ಇರಲಿಲ್ಲ. ನನ್ನ ಗಂಡ ನಾನು ಚೆನ್ನಾಗಿ ನೋಡ್ಕೊತಾನೆ, ನನ್ನ ಗಂಡ ನನಗೇನು ಕಮ್ಮಿ ಮಾಡಿಲ್ಲ, ನಾನು ನೋಡೋ ಜನಕ್ಕೇನು ಚೆನ್ನಾಗಿದ್ದೀನಿ, ಆ ಹುಡುಗಿಗೇನು ಅವ್ನು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾನಪ್ಪ, ಚೆನ್ನಾಗಿದ್ದಾಳೆ ಅವಳು ಅಂದರೆ ನಂಗೆ ಆ ಥರ ಮರ್ಯಾದೆ ಬೇಕಿತ್ತು ಮ್ಯಾಮ್. ನನಗೆ ಒಬ್ಬರ ಹತ್ರ ನಾನು ಕೆಟ್ಟವಳು ಅಂತ ಅನ್ನಿಸ್ಕೋಬಾರ್ದು. ಇವ್ನು ಕರ್ಕೊಬರೋದು ಮ್ಯಾಮ್. ಎಷ್ಟೋ ಜನ ಹೇಳಿದ್ದಾರೆ, ಹೆಂಗೋ ಬರೋದು ಬಂದಿದೆಯಾ ಬಿಡಮ್ಮ, ನೀನು ತುಂಬ ಚೆನ್ನಾಗಿದೆಯಾ ಅಂತ. ಊರವ್ರು ಎಷ್ಟೋ ಜನ ಬಂದು ನಮ್ಮ ಮನೆಗೆ ಬಂದು ಕುತ್ಕೊಂಡು ಹೇಳಿದ್ದಾರೆ ಮ್ಯಾಮ್, ನಮಗೇನು ಬೇಡಮ್ಮ, ಒಂದು ಗ್ಲಾಸ್ ನೀರು ಕೊಡು, ನೀನು ಸಾಕು ನಾವು ಬಂದಾಗ ಅಂತಂದ್ಬಿಟ್ಟು ಹೇಳಿದ್ದಾರೆ ಮ್ಯಾಮ್. ನಾನು ಆ ಮರ್ಯಾದೆ ಉಳಿಸ್ಕೊಂಡು ಹೋಗಿದ್ದೆ ಮ್ಯಾಮ್ ನಾನು. ಸೊ ಎಲ್ಲ ಕಡೆ ಮರ್ಯಾದೆ ಉಳಿಸ್ಕೊಂಡ್ರಿ ಅಲ್ವಾ. ಸೊ ಇವಾಗ ನೀವು ಮೊದಲನೇ ಪ್ರೀತಿನೂ ಅಂದರೆ ಮೊದಲನೇ ಗಂಡನಿಂದ ಒಂದು ಪ್ರೀತಿ ಎಕ್ಸ್ಪೆಕ್ಟ್ ಮಾಡಿದ್ರಿ, ಸಿಕ್ಕಲಿಲ್ಲ. 2ನೇ ಗಂಡನಲ್ಲೂ ಎಕ್ಸ್ಪೆಕ್ಟ್ ಮಾಡಿದ್ರಿ, ಅದು ಮಣ್ಪಾಲಾಗೋಯ್ತು. ಈಗ ಸಂತು ಅವ್ರ ಹತ್ರ ಒಂದು ಪ್ರೀತಿಯನ್ನು ಹುಡ್ಕೊಂಡು ಬಂದಿದ್ದೀರಾ. ನನ್ನ ಕಷ್ಟ, ನನ್ನ ಸುಖ ಅಂದರೆ ಫಸ್ಟ್ ಮ್ಯಾರೇಜ್ ಆಗಿದ್ದು ಸಂತೋರ್ಗೆ ಗೊತ್ತಿರಲಿಲ್ಲ ಮ್ಯಾಮ್. ಯಾರಿಗೂ ಗೊತ್ತಿಲ್ಲ ಮ್ಯಾಮ್, ಇಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಮ್ಯಾಮ್. ಇದು ನಂದು, ಮಂಜು, ನನ್ನ ಫ್ಯಾಮಿಲಿ, ನಮ್ಮೂರವರು, ಇಷ್ಟೇ ಮ್ಯಾಮ್ ಗೊತ್ತಿದ್ದಿದ್ದು. ಯಾಕಂದರೆ ಊರಲ್ಲಿ ಎಲ್ಲ ಗ್ರ್ಯಾಂಡಾಗಿ ಮದುವೆ ಮಾಡಿದ್ದಿದ್ದು ಮಾವನ ಜೊತೆ, ಹಂಗಾಗಿ ಊರವ್ರಿಗೆಲ್ರಿಗೂ ಗೊತ್ತಿತ್ತು ಮ್ಯಾಮ್. ಇಲ್ಲಿ ಒಂದು ಮಗುಗೂ ಸಹ ಗೊತ್ತಿರಲಿಲ್ಲ ಮ್ಯಾಮ್. ಪ್ರಚಾರ ಮಾಡಿದ್ದೆ ಇವನು ಮ್ಯಾಮ್. ಆವಾಗ ಸಂತೋರ್ಗೆ ಗೊತ್ತಾಗಿದ್ದು. ಯಾಕೆ ಸಂತೋರು ನಿಮಗೆ ಆ ಪ್ರೀತಿ ಕೊಡ್ತಾರೆ ಅಂತ ಒಂದು ನಂಬಿಕೆ ಇದೆಯಾ? ನಾನು 2 ಇಯರ್ಸಿಂದ ನಾನು ನಂಬಿದ್ದೀನಲ್ಲ ಮ್ಯಾಮ್, ನಾನು ಅವ್ರನ್ನ ಆ ಪ್ರೀತಿ ಕೊಡ್ತಾರೆ. ನನ್ನ ಕಷ್ಟ, ನನ್ನ ಸುಖ, ನನ್ನ ಗಂಡ ಎಷ್ಟೇ ಹೊಡೆದ್ರು ಎಷ್ಟೇ ಬೈದ್ರು ಎಲ್ಲ ನಾನು ಶೇರ್ ಮಾಡ್ತಿದ್ದೆ ಮ್ಯಾಮ್. ಇಂಥ ದಿವಸ ಹೊಡೆದಂದರೆ ನೋಡಿ ಇವಾಗ ನನಗೆ ಹೊಡೆದ ಅಂತ ಅಂದ್ಬಿಟ್ಟು ಕಾಲ್ ಮಾಡಿ ಹೇಳ್ತಿದ್ದೆ ಮ್ಯಾಮ್. ಕಷ್ಟನ ಸುಖನ ಅನುಸರಿಸ್ಕೊಂಡು ಹೋಗು, ಕಟ್ಕೊಂಡಿರೋ ಗಂಡ ಎಷ್ಟೇ ಆಗಲಿ ಅನುಸರಿಸ್ಕೊಂಡು ಹೋಗು, ಮಕ್ಕಳಿದ್ದಾರೆ, ಮಕ್ಕಳ ಮುಖ ನೋಡ್ಕೊಂಡು ಅವ್ನ ಮುಖ ನೋಡಬೇಡ, ನೀನು ನಿನ್ನ ಮಕ್ಕಳ ಮುಖ ನೋಡ್ಕೊಂಡು ಹೋಗು ಅಂತ ಎಷ್ಟೋ ಸರಿ ಹೇಳಿದ್ದಾರೆ ಮ್ಯಾಮ್ ಅವರು.
ಮಕ್ಕಳ ಮುಖ ನೋಡ್ಕೊಂಡು ಹೋಗು, ಮಕ್ಕಳಿದ್ದಾರೆ 3 ಜನ ಮಕ್ಕಳ ಭವಿಷ್ಯ ಹಾಳು ಮಾಡಬೇಡ ನೀನು, ಮಕ್ಕಳ ಮುಖ ನೋಡ್ಕೊಂಡು ಹೋಗು. ನಾನು ಸಹಿಸ್ಕೊಳ್ಳೋಷ್ಟು ಸಹಿಸ್ಕೊಂಡೆ ಮ್ಯಾಮ್. ಮಕ್ಕಳಿದ್ದಾರೆ ಮಕ್ಕಳ ಮುಖ ನೋಡ್ಕೊಂಡು ಹೋಗಬೇಕು ಸಹಿಸ್ಕೊಳ್ಳೋಷ್ಟು ಸಹಿಸ್ಕೊಂಡು ಲಾಸ್ಟಿಗೆ ನನ್ನ ಕೈಲಿ ತಡ್ಕೊಳಕ್ಕಾಗ್ದಿರ ನಾನು ಈ ಥರ ನಿರ್ಧಾರ ತೊಗೊಂಡೆ ಅಷ್ಟೇ ಮ್ಯಾಮ್. ನಾನು ತಡ್ಕೊಳಕ್ಕಾಗಿಲ್ಲ ಮ್ಯಾಮ್ ನನಗೆ. ತೀರಾ ಅಂತ ಎಷ್ಟು ಅಂತ ತಡ್ಕೊತೀರಾ ಮ್ಯಾಮ್ ನೀವು? ಒಂದು ಮನುಷ್ಯನಿಗೆ ಒಂದು ತಾಳ್ಮೆ ಅನ್ನೋದು ಇರ್ತೈತೆ, ಆ ತಾಳ್ಮೆ ಮಿತಿ ಮೀರೋಯ್ತು ಅಂದರೆ ಹೆಂಗೆ ತಡ್ಕೊಳಕ್ಕಾಗುತ್ತೆ ಮ್ಯಾಮ್? ನನ್ನ ಫ್ರೆಂಡ್ಸ್ಗೆ ಹೇಳ್ಕೊಂಡಿದ್ದೀನಿ, ನನ್ನ ಕಷ್ಟ, ನನ್ನ ಗಂಡ ನೋಡಿ ಈ ಥರ ಹಿಂಸೆ ಕೊಡ್ತಿದ್ದಾನೆ, ಈ ಥರ ಹೊಡಿತಿದ್ದಾನೆ, ಈ ಥರ ಬಡಿತಿದ್ದಾನೆ ಅಂತ ಎಲ್ರಿಗೂ ಹೇಳ್ಕೊಂಡಿದ್ದೀನಿ ಮ್ಯಾಮ್. ನನ್ನ ಫ್ರೆಂಡ್ಸ್ ಮ್ಯಾಮ್, ನನ್ನ ಫ್ಯಾಮಿಲಿ ಹತ್ರ, ನಮ್ಮ ರಿಲೇಷನ್ ಹತ್ರ ನಾನು ಹೇಳ್ಕೊತಾ ಇರಲಿಲ್ಲ ಮ್ಯಾಮ್. ನಾನು ಯಾಕಂದರೆ ರಿಲೇಷನ್ನು ಆಡ್ಕೊಂಡ್ಬಿಡ್ತಾರೆ ನನ್ನ ಬಗ್ಗೆ, ನೋಡಪ್ಪ ಇವಳು ಓದ್ಲು, ಇವಳು ಈ ಥರ ಬದುಕ್ತಿದ್ದಾಳೆ ಅಂತ ಆಡ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಮ್ಯಾಮ್ ನಾನು ನಮ್ಮವ್ರ ಹತ್ರ ಯಾರ ಹತ್ರನೂ ಹೇಳ್ಕೊತಾ ಇರಲಿಲ್ಲ ಮ್ಯಾಮ್. ಈಗ ಮಂಜು ಅವರು ನಿಮ್ಗೆಲ್ಲ ಪ್ರೀತಿ ಕೊಟ್ಟು ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ನೀವು ಸಂತೋಷ್ ಜೊತೆ ಬರ್ತಿದ್ರಾ? ಆ ಒಂದು ಮೈಂಡ್ ಸೆಟ್ ಬರ್ತಿತ್ತಾ? ಇಲ್ಲ ಮ್ಯಾಮ್. ನನಗೆ ಮಂಜು ನನಗೆ ಹಿಂಸೆ ಕೊಡ್ತೀರಾ, ಇವನು ತಪ್ಪುದಾರಿ ಹಿಡಿದೀರಾ, ಇವನು ನಾನು ಕರೆಕ್ಟಾಗಿ ನೋಡ್ಕೊಂಬಿಟ್ಟಿದ್ದಿದ್ರೆ, ಸಿಕ್ಕಿದವ್ರಿಗೆ ಕಟ್ಕೊಡೋದು ಆ ಥರ ಎಲ್ಲ ಮಾಡಿಲ್ಲ ಅಂದಿದ್ದಿದ್ರೆ ನಾನೇನಕ್ಕೆ ಮ್ಯಾಮ್ ನಾನು ಈ ಥರ ಮಾಡ್ತಿದ್ದೆ? ನಂಗೆ ಮಾಡೋ ಅವಶ್ಯಕತೆ ಇರಲಿಲ್ಲ ನನಗೆ ಯಾವಾಗ ಇವನು ಬೇರೆಯವ್ರು ಕಟ್ಕೊಡೋದು, ಬೇರೆಯವ್ರಿಗೆ ಅನುಮಾನ ಬೀಳೋದು, ಒಂದು ಎಲ್ಲಾದರೂ ಓಡ್ ಬಂದರೂ ಕೂಡ ಅನುಮಾನ, ಒಂದು ಈಚೆ ಕಡೆ ಎಲ್ಲೂ ಹೋಗಕ್ಕೆ ಬಿಡ್ತಾ ಇರಲಿಲ್ಲ ಮ್ಯಾಮ್. ಜೊತೆಲೇ ಕರ್ಕೊಂಡು ಹೋಗೋನು, ಎಲ್ಲೂ ಹೋದ್ರೂ ನಾನು ಒಬ್ಬಳನ್ನ ಹೋಗಕ್ಕೆ ಬಿಡ್ತಾ ಇರಲಿಲ್ಲ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.